ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಡಿಸಿಎಂ ಡಿಕೆ ಶಿವಕುಮಾರ್ ಶೀಘ್ರ ಸಿಎಂ ಆಗೋ ಅಂತ ಗಳಿಗೆ ಬರುತ್ತೆ. ವಿಧಾನ ಪರಿಷತ್ನ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಡಿಕೆಶಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ರಾಜ್ಯದ ಸಿಎಂ ಕುರ್ಚಿ ಕದನ ಶೀಘ್ರವೇ ಸುಖಾಂತ್ಯ ಆಗಲಿದೆ. ನಮ್ಮೆಲ್ಲರ ಬಯಕೆಯಂತೆ ಡಿಕೆಶಿ ಶೀಘ್ರವೇ ಸಿಎಂ ಆಗಲಿದ್ದಾರೆ. ಡಿಕೆ ಶಿವಕುಮಾರ್ ಪರ ಬ್ಯಾಟನ್ನ ಬೀಸಿದ್ದಾರೆ ವಿಧಾನ ಪರಿಷತ್ನ ಕಾಂಗ್ರೆಸ್ನ ಸದಸ್ಯ ಚಂದ್ರರಾಜ ಹಟ್ಟಿಹೊಳಿ. ನಮ್ಮ ನಾಯಕರು ಯಾವತ್ತೂ ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗೆ ಅನಿಸುತ್ತೆ. ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನು ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ, ಸಂಘಟನೆ ಚರ್ಚೆಗಳಾಗಿದ್ದಾವೆ. ಕರ್ನಾಟಕ ರಾಜ್ಯದ ವಿವಿಧ ಸಂಘಟನೆಗಳ ಬಗ್ಗೆ ಚರ್ಚೆ ಆಗಿದ್ದಾವೆ. ಯಾಕಂದರೆ ಮಾರ್ಚ್ 10ನೇ ತಾರೀಕು 6 ವರ್ಷ ಅವ್ರು ಕಂಪ್ಲೀಟ್ ಆಗ್ತಾರೆ. ಈ ಒಂದು KPCC ಅಧ್ಯಕ್ಷರಾಗಿ 6 ವರ್ಷಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 100 ಕಾಂಗ್ರೆಸ್ ಭವನಗಳಿಗೆ ಅಡಿಗಲ್ ಸಮಾರಂಭ ಮಾಡಬೇಕಂತ ಅವ್ರ ತಲೆಯಲ್ಲಿದೆ. ಆಮೇಲೆ ಅಸ್ಸಾಂ ಚುನಾವಣೆ ನಿಮಿತ್ತ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಒಟ್ಟಾರೆ ಈ ಸಾರಿಯ ಒಂದು ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಅಂತ ಹೇಳಿ ಬಯಸ್ತೀನಿ. ನೋಡಿ, ನಾನು ಈಗಾಗಲೇ ನಮ್ಮ ಸಾಕಷ್ಟು ಪತ್ರಿಕಾ ಮಾಧ್ಯಮದವರಿಗೆ ನಾನು ಮತ್ತು TV ಮಾಧ್ಯಮದವರಿಗೆ ನಾನು ಹೇಳಿದ್ದೀನಿ, ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಶ್ರಮಪಟ್ಟು, ಮತ್ತು ನಾನು ಬೇರೆಯವರು ಶ್ರಮ ಪಟ್ಟಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಂತಂದರೆ ಪ್ರತಿಯೊಬ್ಬರ ಶ್ರಮ, ಪ್ರತಿಯೊಬ್ಬರ ಸಂಘಟನೆ ಎಲ್ಲ ಕೂಡ ಅವಶ್ಯಕ. ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲೇ ನಾವು 2023ರಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ. ಆದರೆ ಡಿ ಕೆ ಶಿವಕುಮಾರ್ ಅವರು ಯಾವ ಒಂದು ಸಂದರ್ಭದಲ್ಲಿ ಪಕ್ಷದ ಚುಕ್ಕಾಣಿಯನ್ನು ಹಿಡಿದ್ರಂತ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಸುಳ್ಳು ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಿ ಜೈಲಿಂದ ಹೊರಗಡೆ ಬಂದ ತಕ್ಷಣ ಪಕ್ಷದ ಸ್ಥಿತಿ, ಅವತ್ತಿನ ಪರಿಸ್ಥಿತಿ ಸಾಕಷ್ಟು ಚಿಂತಾಜನಕವಾಗಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಪಕ್ಷದ ಚುಕ್ಕಾಣಿಯನ್ನು ಹಿಡಿದು ಕೋವಿಡ್ ಸಮಯದಲ್ಲಿ ಅವರು ಯಾವ ರೀತಿ ಕರ್ನಾಟಕದ ಜನರ ಜೊತೆ ಅವರ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ KPCC ಅಧ್ಯಕ್ಷರಾಗಿ ನಮ್ಮನ್ನೆಲ್ಲರನ್ನೂ ಸಂಘಟನೆಗೆ ದುಗಿಸಿ, ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಆಡಳಿತ ಪಕ್ಷದವ್ರಿಗಿಂತ ಹೆಚ್ಚಾಗಿ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ನಾವು ಕೆಲಸ ಮಾಡಲಿಕ್ಕೆ ನಮಗೆ ಕಾರ್ಯಕ್ರಮಗಳನ್ನು ಕೊಟ್ಟರು. ಕೋವಿಡ್ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟರು. ಮೇಕೆದಾಟು ಯೋಜನೆ ಇರ್ಬೋದು, ಭಾರತ್ ಜೋಡೋ ಪಾದಯಾತ್ರೆ ಇರ್ಬೋದು. ತದನಂತರ ಏನು ಚುನಾವಣೆಯಿಂದ 6 ತಿಂಗಳ ಮುಂಚೆ ನಮ್ಮ ಏನು ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆದವು, ಪ್ರತಿಯೊಂದು ಹಂತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯವನ್ನು ತುಂಬುವುದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಅತಿ ಮುಖ್ಯವಾಗಿದೆ. ಅದರ ಜೊತೆಗೆ ನಮ್ಮ ಜಿಲ್ಲಾ ನಾಯಕರಾದ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಿನ ವರ್ಕಿಂಗ್ ಪ್ರೆಸಿಡೆಂಟು, ಅವರು ಕೂಡ ಸಾಕಷ್ಟು ಆ ಒಂದು ಸಂಘಟನೆಯಲ್ಲಿ ಅವ್ರದ್ದು ಪಾತ್ರ ಕೂಡ ದೊಡ್ಡದಿದೆ. 2023ಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ. 136 ಜನ ಆರಿಷ್ ಬರ್ತಾರಂತ ತಾವು ಎಲ್ಲರೂ ನೆನಪಿಸ್ಕೊಳ್ಬೋದು. ಡಿ ಕೆ ಶಿವಕುಮಾರ್ ಅವರು 136 ನಂಬರನ್ನು ಚುನಾವಣೆ ಪೂರ್ವದಲ್ಲೇ ಹೇಳಿದರು. ಅಂದರೆ ಅವರು ಎಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ರು, ಎಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು, ಯಾವ್ಯಾವ ಕ್ಷೇತ್ರದಿಂದ ಜನ ಆರಿಷ್ ಬರ್ತಾರಂತ ಅವರಲ್ಲಿ ಚೀಟಿನೇ ಇತ್ತು. ಸೊ ಅಷ್ಟು ತಯಾರಿಯನ್ನು ಮಾಡಿಕೊಂಡು, ಅಷ್ಟು ಒಂದು ಆತ್ಮವಿಶ್ವಾಸದಿಂದ 2023ಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದ್ದು ಬಯಕೆ ಇದೆ, ರಾಜ್ಯದ ಜನರ ಬಯಕೆ ಇದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಬಯಕೆ ಇದೆ ಅಂತ ಹೇಳಿಕ್ಕೆ ಬಯಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.